ನಮಸ್ಕಾರ ಸ್ನೇಹಿತರೆ, ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನನ್ನ ಇವತ್ತಿನ ವಿಡಿಯೋದಲ್ಲಿ ಕೂದಲು ಹೆಣ್ಮಕ್ಳಿಗೆ ತುಂಬ ಉದ್ದವಾಗಿ ಬೆಳೆಸಬೇಕು ಅಂತ ತುಂಬ ಆಸೆ ಇರುತ್ತೆ. ಹಾಗೆ ಆ ಸೊಂಪಾಗಿ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ನಾನು ಮನೆಯಲ್ಲೇ ಒಂದು ಹೋಮ್ ರೆಮಿಡಿನ ಹೇಗೆ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರೋದು ಒಂದು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ. ಅಂಥವರಿಗೆ ಮತ್ತು ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ನಾನು ಒಂದು ಎಣ್ಣೆನ ತಯಾರು ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಕರಿಬೇವು, ಈರುಳ್ಳಿ, ದಾಸವಾಳದ ಎಲೆ, ಅಲೋವೆರಾ ಮತ್ತು ದಾಸವಾಳದ ಹೂವು ಮತ್ತು ಮೆಂತ್ಯ, ಇದಿಷ್ಟನ್ನು ಕೂಡ ತೊಗೊಂಡಿದ್ದೀನಿ. ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂದರೆ ಕರಿಬೇವನ್ನ ಒಂದು ದೊಡ್ಡ ಹಿಡಿಯಷ್ಟು ತೊಗೊಂಡಿದ್ದೀನಿ. ಈರುಳ್ಳಿ ಒಂದು ದೊಡ್ಡದಾದರೆ ಒಂದು, ಚಿಕ್ಕದಾದರೆ ಎರಡು, ಒಂದು 4 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಒಂದು 2ರಿಂದ 3 ದಾಸವಾಳದ ಹೂಗಳನ್ನ ತೊಗೊಂಡಿದ್ದೀನಿ. ಜೊತೆಗೆ ಎಲೋವೆರಾ ಸ್ವಲ್ಪ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಫಸ್ಟು ಎಲೆಗಳನ್ನೆಲ್ಲ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅದು ನೀರಿರಬಾರ್ದು, ಹಾಗಾಗಿ ನೀಟಾಗಿ ತೊಳೆದು ಎತ್ತಿಟ್ಕೋಬೇಕು. ನಾನು ಈ ರೀತಿ ಎಣ್ಣೆ ತಯಾರು ಮಾಡೋದನ್ನು ಹತ್ತತ್ರ ಒಂದು 3-4 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ನಾನು ಮತ್ತು ನನ್ನ ಮಕ್ಕಳಿಗೂ ಕೂಡ ಇದನ್ನೇ ನಾನು ಆಯಿಲ್ನ ಯೂಸ್ ಮಾಡೋ ಅಂಥದ್ದು. ಇದನ್ನು ಫಸ್ಟು ನಾನು ಈ ಎಲ್ಲ ಪದಾರ್ಥಗಳನ್ನೂ ಕೂಡ ಗ್ರೈಂಡ್ ಮಾಡೋದಕ್ಕೆ ಅಂತ ಹೇಳಿ ಹಾಕೋತಾ ಇದ್ದೀನಿ. ಅಲೋವೆರಾನ ಏನು ಮಾಡಬೇಕಂದ್ರೆ ಮಧ್ಯದಲ್ಲಿ ಇರೋವಂಥ ಜೆಲ್ಲನ್ನು ಮಾತ್ರ ಹಾಕೋಬೇಕು. ಇದನ್ನೆಲ್ಲ ಡ್ರೈ ಆಗಿರೋದ್ರಿಂದ ಹಾಗೆ ಹಾಕೋಬೋದು. ಅಲೋವೆರಾನ ನಾವು ಸುತ್ತ ಕಟ್ ಮಾಡಿ ಮಧ್ಯದಲ್ಲಿರೋವಂಥದ್ದು ಜೆಲ್ಲನ್ನು ಮಾತ್ರ ಯೂಸ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಅದನ್ನೆಲ್ಲ ತೆಕ್ಕೊಂಡು ಮೇಲ್ಗಡೆ ಇರೋವಂಥ ಗ್ರೀನ್ದು ಚಕ್ಕೆ ಥರ ಇರುತ್ತಲ್ಲ ಅದೆಲ್ಲ ತೆಗೆದು ಒಳಗಡೆ ಲೋಳೆ ಇರುತ್ತಲ್ಲ ಅದನ್ನು ಮಾತ್ರ ಹಾಕ್ಕೋಬೇಕಾಗತ್ತೆ. ಅದನ್ನು ನಾನು ಈ ರೀತಿ ಕಟ್ ಮಾಡ್ಕೋತೀನಿ. ಕ್ಯೂಬ್ ಥರ ಕಟ್ ಮಾಡಿಕೊಂಡು ಎಳೆದ್ರೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ನಿಮಗೆ ಅಲೋವೆರಾದ್ದು ಇನ್ನೊಂದು ವಿಡಿಯೋನೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ಡೈರೆಕ್ಟಾಗಿ ನಾವು ತಲೆಗೂ ಕೂಡ ಹಚ್ಕೋಬೋದು. ಅಂದರೆ ಅದು ತುಂಬ ಸಿಲ್ಕಿಯಾಗಿ ಕೂದಲು ಶೈನಿಂಗ್ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ತೆಕ್ಕೊಂಡ ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಯಾವುದೇ ನೀರನ್ನು ಆ್ಯಡ್ ಮಾಡಬಾರ್ದು. ಆದಷ್ಟು ಡ್ರೈ ಆಗಿ ಗ್ರೈಂಡನ್ನ ಮಾಡ್ಕೋಬೇಕು. ಸ್ವಲ್ಪ ತರಿ ಇದ್ದರೂ ಕೂಡ ನಡೆಯುತ್ತೆ. ಗ್ರೈಂಡ್ ಮಾಡ್ಕೊಂಡ ನಂತರ ನಾನು ಅದನ್ನು ಒಂದು ಕಬ್ಬಿಣದ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಕಾಯಿಸೋದಕ್ಕೆ ಆದಷ್ಟು ಕಬ್ಬಿಣದ ಬಾಣಲೆ ಇದ್ದರೆ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಟೀಲ್ ಪಾತ್ರೆಯಲ್ಲೂ ಕೂಡ ಕಾಯಿಸ್ಕೋಬೋದು. ನಾನು ಇದಕ್ಕೆ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೇನು ರುಬ್ಕೊಂಡಿರ್ತೀವಿ ಮಿಕ್ಸ್ ಅದಕ್ಕೆ ನೀವು ಆದಷ್ಟು ಒಂದು ಅರ್ಧ ಲೀಟ್ರ್ ಎಣ್ಣೆನ ಹಾಕಿದ್ರೆ 500 ml ಎಣ್ಣೆನ ಹಾಕಿದ್ರೆ ನಿಮಗೆ ಸಿಗೋದು ಅದು ಚೆನ್ನಾಗಿ ಕಾಯ್ದ ನಂತರ ಒಂದು 300 ml ಸಿಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ಚೆನ್ನಾಗಿ ಈ ಥರ ಕುದಿಯತ್ತಲ್ವ, ಕುದ್ದಾಗ ಅದು ನಾವೇನು ಹಾಕಿರ್ತೀವಿ ಇಂಗ್ರೀಡಿಯೆಂಟ್ಸು ಅದು ಸ್ವಲ್ಪ ಎಣ್ಣೆನ ಹಿಡ್ದಿರುತ್ತೆ. ಹಾಗಾಗಿ ಸ್ವಲ್ಪ ಆಯಿಲ್ ನಿಮಗೆ ಮೈನಸ್ ಆಗುತ್ತೆ. ಇದನ್ನು ನೋಡಿ, ಈ ಥರ ತಿರುಗ್ತಾ ಉಬ್ಬು ಬಂದುಬಿಡುತ್ತಿದ್ದು ಈ ಥರ ನೊರೆ ಥರ ಬರುತ್ತೆ. ಆದಷ್ಟು ತಿರುಗ್ತಾ ಇರಬೇಕು. ಉಬ್ಬು ಬಂದು ಮೇಲೆ ಬಂದರೆ ಸುರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕಾಯಿಸ್ಬೇಕಾಗತ್ತೆ. ನೀವು ಬೇಕಂದರೆ ಇದಕ್ಕೆ ಕೊಬ್ಬರಿ ಎಣ್ಣೆ ಜೊತೆಗೆ ಹರಳೆಣ್ಣೆನೂ ಕೂಡ ಹಾಕ್ಕೋಬೋದು. ನಾನು ಕಾಯಿಸ್ಬೇಕಾದ್ರೆ ಹರಳೆ ಎಣ್ಣೆನ ಹಾಕ್ತಿಲ್ಲ, ಬರೀ ಕೊಬ್ಬರಿ ಎಣ್ಣೆನ ಮಾತ್ರ ಹಾಕಿದ್ದೀನಿ. ಇದು ನೋಡಿ, ಈ ಥರ ಕಾಯ್ತಾ ಇದು ಕಲರ್ ಚೇಂಜ್ ಆಗುತ್ತೆ, ಗ್ರೀನ್ ಕಲರ್ಗೆ ಬರುತ್ತೆ ಎಣ್ಣೆ. ತಳ ಹಿಡಿದೇ ಇರೋ ಥರ ಅಥವಾ ಸೀದೇ ಇರೋ ಥರ ನೋಡ್ಕೋಬೇಕಾಗತ್ತೆ. ಆದಷ್ಟು ಕಪ್ಪು ಮಾಡಬೇಡಿ. ಒಂದು ಕಲರ್ ಚೇಂಜ್ ಆಗಿ ಗ್ರೀನ್ ಬಣ್ಣಕ್ಕೆ ಬಂದ ತಕ್ಷಣ ಅದನ್ನು ಸ್ಟವನ್ನು ಆಫ್ ಮಾಡಬೇಕಾಗತ್ತೆ. ಫ್ಲೇಮ್ನ ಜಾಸ್ತಿ ಇಡಬೇಡಿ. ಜಾಸ್ತಿ ಇಟ್ಬಿಟ್ರೆ ಏನಾಗುತ್ತೆ, ಬೇಗ ಒಳಗಡೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೀದೋಗೋ ಕಾರಣ ಕಲರ್ ಬರಲ್ಲ ಚೆನ್ನಾಗಿ. ಹಾಗಾಗಿ ಒಂದು ಸಣ್ಣ ಉರಿಯಲ್ಲೇ ನಾವು ಅದನ್ನು ಕಾಯಿಸ್ಬೇಕಾಗತ್ತೆ. ನೋಡಿ, ಈಗ ಆಫ್ ಮಾಡ್ತಾಯಿದ್ದೀನಿ. ಗ್ರೀನ್ ಕಲರ್ ಬಂದಿದೆ. ಇದಾದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಫುಲ್ ತಣ್ಣಗಾಗಿಲ್ಲ ಅಂದರೂ ಸ್ವಲ್ಪ ಬೆಚ್ಚಗಾಗೋವರೆಗಾದರೂ ಇದನ್ನು ಸ್ವಲ್ಪ ಆರಿಸಿ ಆಮೇಲೆ
ಒಂದು ನೀವು ಯಾವ ಬಾಟ್ಲಿ ಅಥವಾ ಬಾಕ್ಸು ಸ್ಟೀಲ್ ಬಾಕ್ಸ್ ಯಾವುದಕ್ಕಾದರೂ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ನಾನು ಇಲ್ಲೊಂದು ಸ್ಟೀಲ್ ಜಾಲರಿನ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಬಾಕ್ಸಿಗೆ ಇದನ್ನು ಸೋಸಿ ಇಟ್ಕೋತಾ ಇದ್ದೀನಿ. ನೋಡಿ, ಇದಿಷ್ಟು ಕೆಳಗಡೆ ನಾವೇನು ಹಾಕಿದ್ವಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಉಳಿದಿರುತ್ತೆ. ಅದನ್ನು ನೀಟಾಗಿ ನಾವು ಬಸ್ಕೋಬೇಕಾಗತ್ತೆ. ಇದಕ್ಕೆ ನೀವು ಬೇಕಿದ್ರೆ ಇವಾಗ ಸ್ವಲ್ಪ ಬಿಸಿ ಇರುತ್ತಲ್ವ, ಈಗ ಬೇಕಾದರೆ ಹರಳೆಣ್ಣೆನ ಆ್ಯಡ್ ಮಾಡ್ಕೋಬೋದು. ಈ ರೀತಿ ರೆಡಿ ಮಾಡ್ಕೊಂಡಂಥ ಎಣ್ಣೆನ ನೀವು ವಾರದಲ್ಲಿ 2 ಬಾರಿ ತಲೆಗೆ ಹಚ್ಚಿ 1 ದಿನ ಬಿಟ್ಟ ನಂತರ ತಲೆ ಸ್ನಾನನ ಮಾಡಬೇಕಾಗತ್ತೆ. ಮಾಮೂಲಿ ಯಾವ ರೀತಿ ಎಣ್ಣೆನ ಹಚ್ಕೋತಿರೋ ಅದೇ ರೀತಿ ಬುಡಕ್ಕೆ ಕೂದಲಿನ ಬುಡಕ್ಕೆ ತಾಕೋ ರೀತಿ ಎಣ್ಣೆನ ಹಾಕಿ ಮಸಾಜ್ನ ಮಾಡ್ಕೋಬೇಕು. ತದನಂತರ ನೀವು 1 ದಿನ ಬಿಟ್ಟು ತಲೆ ಸ್ನಾನನ ಮಾಡ್ಕೋಬೋದು. ಹೀಗೆ ಮಾಡೋದ್ರಿಂದ ಕೂದಲು ತುಂಬ ಸೊಂಪಾಗಿ ಬರುತ್ತೆ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.